ಎಲ್ಲೋಯ್ತು ನನ್ನ ಕುರಿ ಮರಿ? ಕಾಣಿಸ್ತಾ ಇಲ್ಲ ನನ್ನ ಕುರಿ ಮರಿ. ಎಲ್ಲೋಯ್ತು ನನ್ನ ಕುರಿ ಮರಿ? ಟ್ರ್ ಬೇ ಬೇ. ಇಲ್ಲೂ ಇಲ್ಲ ನನ್ನ ಕುರಿ ಮರಿ. ಎಲ್ಲೋಯ್ತು? ಅಯ್ಯೋ ಕಾಣಿಸ್ತಾ ಇಲ್ವೇ? ಇಲ್ಲಿ ಯಾವುದೋ ಇದ್ದಂಗೆ ಐತೆ ಕುರಿ ಮರಿ. ನಂದೇ ಕುರಿ ಮರಿ, ಇದು ನಂದೇ ಕುರಿ ಮರಿ. ಸಿಕ್ಕೋಯ್ತು ನನ್ನ ಕುರಿ ಮರಿ, ಸಿಕ್ಕೋಯ್ತು ನಂಗೆ ಕುರಿ ಮರಿ, ಸಿಕ್ಕೋಯ್ತು ನನ್ನ ಕುರಿ ಮರಿ. ಎಲ್ಲೋಗಿದ್ದೆ 3 ದಿನದಿಂದ ಕುರಿ ಮಂದೆ ಬಿಟ್ಟು ನೀನು? ನೀನು ಸಿಗ್ದಲ್ಲ, ನಂಗೆ ಖುಷಿ ಆಯ್ತು. ಲೂಕ 15:7 ಪ್ರಕಾರ ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳಬೇಕಾದ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ನೀನು ಇವತ್ತು ಮನೆ ತುಂಬ ಬೋರ್ ಹೊಡಿಸಿದ್ಯಪ್ಪ. ಸ್ವಲ್ಪ ರೀಲ್ಸ್ ಅಂದ್ರೆ ನೀನು ಯಾಕೆ ಫೋನ್ ಮಾಡ್ತಿದ್ದಲ್ಲಿ ಈಗ? ಹಲೋ, ಮಗ ಹೇಳು. ನಾನು ಆರಾಮಾಗಿದ್ದೀನಿ ಕಣೋ, ಮನೇಲಿದ್ದೀನಿ. ನಾನು ಎಲ್ಲ ಹೋಗ್ತೀನಿ. ನಾನು ನಿಂಗೆ ಗೊತ್ತಲ್ವಾ, ಮನೇಲಿ ಇರ್ತೀನವ. ಬಿಡಲ್ಲ ಕಣೋ. ಏನಿವಾಗ ಬೆಳಿಗ್ಗೆ ನಮ್ಮ ಅಪ್ಪ ಆಮೇಲೆ ಅದೇನು ತೊಗೊಂಡು ಹೋಗಿತಾರೆ ಗೊತ್ತಾ ನನ್ನ? ಅಲ್ಲ ಕಣೋ, ನೀವೇನಪ್ಪ, ನೀವೇನು ಬಂದ್ಬಿಡ್ತೀರಾ? ನಮ್ಮಪ್ಪ ಬಿಡ್ಬೇಕಲ್ಲ ಇನ್ಬೇಕ. ಅದಂಗಲ್ಲ ಕಣೋ. ಸರಿ, ಒಂದು 10 ನಿಮಿಷ ಟೈಮ್ ಕೊಡು, ನಾನು ಅಪ್ಪ ಹತ್ರ ಮಾತಾಡಿಕೊಂಡು ಬರ್ತೀನಿ. ನಾನು ಇವಾಗ ಹೇಳ್ತಾ ಇದ್ದೀನಿ, ನನ್ನ ಡೌಟು ನಂಬಿಕೆ ಇಟ್ಕೊಂಬೇಡ. ನಾವು ಅಪ್ಪ ಕಳಿಸಿದ್ರೆ ಮಾತ್ರ ಬರ್ತೀನಿ. ಮತ್ತು ಸುಮ್ಮನೆ ತಲೆ ತಿಂತಾರಲ್ಲ, ಅರ್ಥ ಮಾಡ್ಕೊ. ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ನಾವು ಇಲ್ಲಾಂದ್ರೆ ನಾನು ಬರ್ತಾ ಇಲ್ಲ. ಸರಿ, ನಾನು ಟ್ರೈ ಮಾಡ್ತೀನಿ, ನೋಡೋಣ. ಓಕೆ, ಸರಿ, ಫೋನ್ ಮಾಡ್ತೀನೋ, ಅಳ್ಬೇಡ. ಯಾರೋ ಇಲ್ಲಪ್ಪ, ಅರ್ಥ ಮಾಡ್ಕೊಂಡಿರೋ ಆಡ್ತೀರ ಒಬ್ಬೊಬ್ರು ಬರ್ತಾರ. ಸರಿ ಆಯ್ತಿರು, ಬರ್ತೀನಿ. ಇವಾಗ ಹೊರಗಡೆ ಅಂದರೆ ಅವ್ರ ಅಪ್ಪ ಏನಂತಾರೆ, ಬೆಳಿಗ್ಗೆ ಎಷ್ಟು 9 ಗಂಟೆ, ಇಷ್ಟು ಬೆಳಿಗ್ಗೆ ಅಂದರೆ ಪಕ್ಕ ಬಯಸ್ಕೊಡ್ತೀನಿ. ಸರಿ, ಅವ್ರು ಟ್ರೈ ಮಾಡು. ಅಪ್ಪ ಏನು ಮಾಡೋದು? ಅಪ್ಪ ಸೌಂಡೇ ಇಲ್ಲ. ಅಪ್ಪ ಇದೆಯಾ? ಅಪ್ಪ ಬೆಳಿಗ್ಗೆ ಏನು ವಿಷಯ? ಅಪ್ಪ ಫ್ರೆಂಡ್ಸ್ ಫೋನ್ ಮಾಡಿದ್ದಾರೆ, ಹೊರಗೋಗ್ಬೇಕಿತ್ತು. ಏನು ವಿಷಯ? ಏನು ಬೆಳಿಗ್ಗೆನ ಏನ್ ಕೆಲಸ ಕಾರ್ಯಗಳಿಲ್ವಾ? ಬೆಳಿಗ್ಗೆನೆ ಎಂತದ್ದು? ಬೆಳಿಗ್ಗೆ ಏನ್ ಮಾಡ್ಲಿಕ್ಕೆ ಹೋಗ್ತಿದ್ಯಪ್ಪ? ಅಪ್ಪ ಅದಂಗಲ್ಲ, ಏನೋ ಅವ್ರೇನೋ ಕೆಲಸ ಇದೆಯಂತೆ. ಏನ್ ಕೆಲ್ಸನಪ್ಪ? ಸರಿ ಆಯ್ತು, ಹೋಗು, ಬೆಳಿಗ್ಗೆ ಬೇಗನೆ ಬಾ. 10 ನಿಮಿಷದಲ್ಲಿ ಇರ್ಬೇಕು ನೀನು ಇಲ್ಲಿ. ಸರಿನಪ್ಪ, ಆಯ್ತು. ಲೇಟ್ ಆಗೋದು, ಏನು ಹೋಗ್ಬೇಕೋ ಫೋನ್ ಮಾಡಿದ್ರಲ್ಲ, ಎಲ್ಲಿ ನಮ್ಮಪ್ಪ ಕಳಿಸಿಲ್ಲ. ನಮ್ಮಪ್ಪ ಕೊಡ್ಬೇಕಪ್ಪ. ಏನು ಮನೇಲೆಲ್ಲ ಅದೇ ಬರೋಣ, ಮನೇಲೆಲ್ಲ ಅದೇ. ಹಂಗಾದ್ರೆ ಮನೆ ಬಿಟ್ಟು ಬಂದ್ಬಿಡು. ಮನೆ ಬರ್ಬೋದು ಕಣೋ, ನಮ್ಮಪ್ಪ ಬಿಡ್ಬೇಕಲ್ಲ. ನಿಮ್ಮಪ್ಪಗೆ ಅವಾಗಬೇಕು. ಏನಾಗ್ತೀಯಪ್ಪ? ಏನೋ ಒಂದು ಆಸೆ ನಾನು ಕೊಟ್ಟಾಕೋ, ದುಡ್ಡು ಕೊಡು, ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳು. ಹಂಗೇಳು ಅಷ್ಟೇ. ನಮ್ಮಪ್ಪ ಆಮೇಲೆ ನನ್ನ ಹೇಳೋದೇ ನಾವಿದ್ದೀವಿ. ನೀವೇನೋ ಅನುಮಾನ ಬಿದ್ದು ನಮ್ಮ ಮೇಲೆ ಇದು ಮಾಡ್ತಿದ್ದೀರಾ ಅಂತೇಳೋ ಕೇಳ್ಬೋದು ಕಣ್ರು. ಕೆಟ್ಟದ್ದು ಮಾಡೋದಿದ್ದೀರಾ? ಕೆಟ್ಟದ ಅಭ್ಯಾಸ ನಮ್ಮ ಹತ್ರ ಇದೆಯಾ? ಹಂಗಲ್ಲ ಕಣು, ನಮ್ಮಪ್ಪ ಹೋಗ್ಬೇಕಲ್ರು. ನಿಮ್ಮಪ್ಪ ಮೇಲೆ ಜಗಳ ಮಾಡು. ಏನ್ ಜಗಳ ಮಾಡ್ತೀಯಾ? ನಾನು ಆಸ್ತಿ ನಾನು ಕೊಡ್ರಿ, ನಾನು ದುಡ್ಡು ನಾನು ಕೊಡ್ರಿ, ನಾನು ಹೋಗ್ಬಿಡ್ತೀನಿ. ಅದೇ ಇವ್ ನಂಗೆ ಹೇಳ್ಬಿಡ್ತಾನ, ಕೇಳೋ. ಹೇಳ್ಬಿಡ್ತೀನಪ್ಪ. ನಿಮ್ಗೇನಪ್ಪ ಮನೇಲಿ ಏನು ಕೇಳಲ್ಲ? ನಮ್ಮ ಮನೇಲಿ ಚಿಕ್ಕ ನಮ್ಮ ಮನೆಗೂ ಫಸ್ಟ್ ಹಂಗೆ
ಹಂಗಂತೆಲ್ಲ ನೀವು ಸ್ವಲ್ಪ ಜೋರಾಗಿ ಮಾತು ನಿಮ್ಮ ಮನೇಲಿ ಇದ್ದಾರೆ. ಆಯ್ತಪ್ಪ, ಇವಾಗ ನಾನು ಏನಂತ ಹೇಳಿ ಬರಲಿ ಮನೆಯಿಂದ? ಏನೋ ಬಿಸ್ನೆಸ್ ಮಾಡಬೇಕು ನಾನು, ನನಗೆ ಅಮೌಂಟ್ ಬೇಕು, ನಿಮ್ಮ ಜೊತೆ ಇದೆ, ನನ್ನ ಕೈಯಲ್ಲಿ ಆಗಲ್ಲ ಆ ಥರ ಹೇಳು. ಆಗಲ್ಲ ಮಗಲೇ, ಅಲ್ಲಿ ಏನೋ ಒಂದು ಮಾಡೋರೇ ಬೇಗಲೇ. ಏನೋ ನಮ್ಮ ಅಪ್ಪ ಉದ್ದಾರ ಆಗಲ್ಲ, ಮಾಡೋ ಬಿಸ್ನೆಸ್ ಮಾಡೋ ತಲೆಗೆ ಅದೇ ಥರ ಹೇಳು ನೀನು. ಉದ್ದಾರ ಆಗಲ್ಲ. ಏನು ಮಾಡ್ತೀವಿ ಹೇಳು ನೋಡೋಣ. ಅದೇ ಮನೇಲಿ ತಾತ ತಡೆಯೋಕೆ ಆಯ್ತಲ್ಲ, ಏನಾದ್ರು ಹೇಳ್ರು. ಹೋಗು, ಜೋರಾಗಿ ಕೇಳು. ದುಡ್ಡು ಆಸ್ತಿ ಕೊಟ್ಟು ಬಿಸ್ನೆಸ್ ಮಾಡಬೇಕು, ಮನೆ ಬರಲ್ಲ ಅಂತ ಹೇಳು. ನಿಮ್ಮ ಮನೇಲಿ ಇಷ್ಟ ಇಲ್ಲ ಆ ಥರ ಹೇಳು. ಸರಿ, ಒಂದು ಕೆಲಸ ಮಾಡ್ತೀನಿ ನಾನು. ಮನೆಗೆ ಹೋಗಿ ಸೀದಾ ಮನೆಗೆ ಹೋಗ್ತೀನಿ, ಗಲಾಟೆ ಮಾಡ್ತೀನಿ ನಾನು. ನನ್ನ ಆಸ್ತಿ ನನಗೆ ಬೇಕು ಅಂತ ಹೇಳ್ತೀನಿ. ನೋಡೋಣ ನಮ್ಮ ಅಪ್ಪ ಏನು ಹೇಳ್ತಾರೆ. ಸರಿ ಮಗ, ಹೋಗು ಮಗ, ಬೇಗ ಹೋಗು ಮಗ, ಬೇಗ ಕೇಳು. ಏನೋ ಮಗ, ಯಾಕೋ ಡೌಟು, ಏನೋ ನೀವು ಇದೀರ ಅಂತ ಹೋಗು ಮಗ, ನಾನು ನೋಡ್ಕೊಂಡಿದ್ದೀನಿ, ನಾವಿದ್ದೀರಲ್ಲ. ಹೋಗು, ಏನಾಗುತ್ತೆ ಹೋಗು. ಸರಿ ಮಗ, ಫೋನ್ ಮಾಡು. ಸರಿ ಆಯಿತು, ನಾನು ಹೋಗ್ಬಿಟ್ಟು ಏನೋ ಅಂತ ಹೇಳ್ತೀನಿ. ನೋಡೋಣ ನಮ್ಮ ಅಪ್ಪ ಏನಾದರೂ ಕೊಟ್ಟರೆ ನಾವು ಸಪ್ರೇಟಾಗಿ ಬಂದು ಇದೇ ಪ್ಲೇಸ್. ಸರಿ ಮಗ, ಇದೇ ಪ್ಲೇಸಲ್ಲಿ ಫೋನ್ ಮಾಡ್ತೀನಿ, ಏನಾದ್ರು ಇದ್ರೆ ಫೋನ್ ಮಾಡು. ಹ್ಞೂ ಸರಿ ಮಗ ಅಂತ. ಸರ್ ಹೋಗು ಮಗ. ಹ್ಞೂ ಮಗ, ಆಯ್ತು. ಫೋನ್ ಮಾಡ್ತೀನಿ, ಇಲ್ಲೇ ಮೀಟ್ ಆಗೋಣ. ತಾನೆ ಅವನು ಅವ್ರ ಅಪ್ಪ ಅಮ್ಮ ಜಗಳ ಮಾಡಿಬಿಟ್ಟು ಮಜಾ ಮಾಡಿಬಿಡೋಣ, ಪಾರ್ಟಿ ಮಾಡೋಣ ಹುಡುಗ ಮಗ. ನನ್ನ ಹತ್ರ ಫುಲ್ಲು ಅಮೌಂಟ್ ಇರ್ತೈತೆ, ಅಂದರೆ ಜಲ್ಲಿ ಜಲ್ಲಿ ಮಾಡಿಬಿಡೋಣ ಎಲ್ಲ ಜೋರಾಗಿ ಹಬ್ಬ ಮಾಡಿಬಿಡೋಣ. ಟೀ ಪಾರ್ಟಿ ಪಾರ್ಟಿ. ಸರಿ ನನ್ನ ಮಗ ನಾನು ಫೋನ್ ಮಾಡ್ತೀನಿ, ಫೋನ್ ತೆಗಿಯೋ. ಸರಿ ನಿಂತ್ಕೊಂಡು ಬಂದರೆ ಬರ್ತಾನೆ. ಸರಿ ಜಗಳ ಮಾಡೇ ಮಾಡ್ತಾನೆ, ನಾವು ಹೇಳ್ತಿಲ್ಲ ಮಾಡೇಬೇಕು. ಸರಿ ಇರೋ. ಸರಿ ಸರಿ ಸರಿ. ಏನೋ ಒಂದು ಡಿಸೈಡ್ ಆಗಲೇಬೇಕು. ಏನು ಎಲ್ಲೂ ಹೋಗಿದ್ದೆ ಇಷ್ಟೊತ್ತವರೆಗೂ? ಇವಾಗ ಒಂದು ಕ್ಲಾರಿಟಿ ಬೇಕು. ಏನು ವಿಷಯ? ಏನು ವಿಷಯ ಅಂದರೆ ನನಗೆ ಕೇಳಿಸ್ಕೊಳ್ರಿ, ಇಲ್ಲಿ ಪೇಪರ್ ಬಿಸಾಕಿ ಆ ಕಡೆ. ಹೇಳ ಮಗನೆ, ಏನು ಇದು ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದಪ್ಪ, ತಮಾಷೆ ಅಲ್ಲ. ಸರಿ ಹೇಳಪ್ಪ, ಏನು ಇವಾಗ ನೋಡಿ, ನೀವಾಗ ನಾನೆಲ್ಲಾದ್ರೂ ಹೋದಾಗ, ಹೊರಗಡೆ ಹೋದಾಗ ನೀವು ಫೋನ್ ಮಾಡಿ ಮಾಡಿ ಕರೆಯೋದು, ಓಕೆನಾ? ನೀವು ಟೈಮಿಂಗ್ ಫಿಕ್ಸ್ ಮಾಡೋದೆಲ್ಲ ನಂಗೆ ಇಷ್ಟ ಆಗ್ತಾ ಇಲ್ಲ. ಸರಿ ಮಗನೇ, ನೀನು ಸಮಯ ಸರಿಯಾಗಿ ಮನೆಗೆ ಬರ್ತಿಲ್ಲ, ನೀನ್ ಇಷ್ಟ ಬಂದಂಗೆ ನೀನು ನಡ್ಕೊಳ್ತಾ ಇದೀಯಾ, ಏನೇನೋ ಅಭ್ಯಾಸಗಳು ಮಾಡ್ಕೊಂಡಿದ್ಯಾ ನೀನು. ಈಗಾದ್ರೆ ಹಿಂಗೆ ಅದಂಗಲ್ಲ, ಅದು ನನ್ನ ಲೈಫ್, ನಂದು ನನ್ನ ಲೈಫ್, ನನ್ನ ರೂಲ್ಸ್ ನಾನು ಮಾಡ್ಕೊಂತೀನಿ. ಅವೆಲ್ಲ ನಿಮ್ಗೆ ಮನೇಲಿ ಅಪ್ಪ ಅನ್ಸ್ಕೊಂಡು ನಾನು ಏನು ಕೇಳಬಾರ್ದ ನಿನ್ಗೆ? ಇಲ್ಲ, ಏನಕ್ಕೆ ಕೇಳಬೇಕು ನೀವು? ಏನಕ್ಕೆ ಮಗ ತಪ್ಪಿ ಹೋಗ್ತಾ ಇದೆಯಲ್ಲ, ನಿನ್ ಭಯ ಇಲ್ಲ, ಭಕ್ತಿ ಇಲ್ಲ, ನಿನಗೆ ದೊಡ್ಡವರು ಚಿಕ್ಕವರು ಗೌರವ ಇಲ್ಲ, ನಿನಗೆ ಇಲ್ಲದ ಅಭ್ಯಾಸಗಳು ಮಾಡ್ಕೊಂಡು ಸ್ನೇಹಿತರ ಜೊತೆ ಸೇರ್ಕೊಂಡು ನೀನ್ ನಡೀತಾ ಇರೋದು ಸರಿ ಇಲ್ಲ ಮಗನ. ಆ ರೀತಿ ನಡ್ಕೊಳ್ಬಾರ್ದು, ನೀನ್ ಒಳ್ಳೆ ಮಗನ ನಡಿಬೇಕು, ನನ್ನ ಇಷ್ಟ. ನಡ್ಕೊಳಕ್ಕಿಲ್ಲ. ಅದೆಲ್ಲ ಅಲ್ಲ, ನಂಗೆ ಅವೆಲ್ಲ ಹೇಳ್ಬೇಡ್ರಿ. ಇವಾಗ ನನ್ಗೆ ನಿಮ್ ಜೊತೆ ಕೆಲಸ ಇರೋದಿಕ್ಕೆ, ಮನೇಲಿ ಇರೋದಿಕ್ಕೆ ನಂಗೆ ಇಷ್ಟ ಇಲ್ಲ. ಒಳ್ಳೆ ಜೈಲ್ ಇದ್ದಾಗ ಇದೆ ನನ್ಗೆ, ಸರಿನಾ? ನನ್ಗೆ ಇರಕ್ ಇಷ್ಟ ಇಲ್ಲ. ಏನಾಯ್ತು ಮಗನೇ? ನನ್ಗೆ ಇಷ್ಟ ಇಲ್ಲಪ್ಪ, ಅಷ್ಟೇ. ನನ್ಗೆ ಇಷ್ಟ ಇಲ್ಲ, ನನ್ಗೆ ಇಷ್ಟ ಇಲ್ಲ ಮಗನೇ. ಈ ರೀತಿ ಆಗ್ಬೇಡ ನೀನು. ಹುಡುಗರು ಸವಾಸ ಜೊತೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ನೀನ್ ಹಾಳಾಗ್ತಾ ಇದೀಯ. ಆ ರೀತಿ ಮಾಡ್ಬೇಡ, ಒಳ್ಳೆ ಮಗನಾಗಿ ಬದುಕಪ್ಪ. ಈ ರೀತಿ ಬೇಡ ನಿನಗೆ. ನೋಡಿ, ನನಗೆ ಕೋಪ ತಪ್ಪಿಸ್ಬೇಡಿ. ನನ್ಗೆ ಇವಾಗ ತುಂಬಾ ಕೋಪದಲ್ಲಿದ್ದೀನಿ ನಿಮ್ಮ ಮೇಲೆ, ಸರಿನಾ? ಇವಾಗ ನಾನು ಮನೇಲಿ ಇರಲ್ಲ. ನಾನು ಹೊರಗಡೆ ಹೋಗಿ ನನ್ನ ಪಾಡಿಗೆ ನನ್ನ ಬಿಸ್ನೆಸ್ ನಾನು ಮಾಡ್ಕೊತೀನಿ. ನನ್ಗೆ ಏನ್ ಬರ್ಬೇಕು ನನ್ನ ಶೇರ್ ನನಗೆ ಕೊಟ್ಬಿಡ್ಲ ಅಷ್ಟೇ. ಇವಾಗೇ ಡಿಸೈಡ್ ಆಗ. ಬೇಡ ಮಗನೇ, ಬೇಡ ಮಗನೇ, ದಯಮಾಡಿ ಬೇಡ ಮಗನೇ, ಒಳ್ಳೆಯವನಾಗಿ ಬದುಕು ಮಗನೇ. ಆಯ್ತು, ಸರಿನಾ? ನನ್ನ ಮನೆಯಿಂದ ಹೊರಗಡೆ ಹೋಗ್ಬೇಕಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ, ಹೋಗ್ತಾ ಇದೀನಿ. ನಂಗೆ ಟೈಮ್ ಇಲ್ಲ. ನನ್ನ ಅಮೌಂಟ್ ನನಗೆ ಹೇಳಿದ್ರೆ ನಾನು ಸೆಟಲ್ ಮಾಡಿ ನಾನು ಹೋಗ್ತೀನಿ.
ಈ ರೀತಿ ಹೇಳಿದ್ರೆ ಏನ್ ಮಾಡ್ಲಿಕ್ಕೆ ಆಗುತ್ತೆ ಮಗನೇ? ಆಯ್ತು ಬರ್ತೀನಿ ಇರಪ್ಪ, ನಿನ್ಗೆ ಏನ್ ಕೊಡ್ಬೇಕು ಅದು ಬರ್ತೀನಿ ಅಷ್ಟೇ ಅಪ್ಪ, ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ ಅಷ್ಟೇ. ತಗೋ ಮಗನೇ, ತಗೋಪ್ಪ. ನಮ್ಗೆ ನಿಮ್ಗೇನ್ ಸಂಬಂಧ ಇಲ್ಲಪ್ಪ. ಬೇಡ ಮಗನೇ, ಬೇಡ ಇಲ್ಲಪ್ಪ, ಮಗನೇ, ಈ ರೀತಿ ಹೇಳ್ಬೇಡ. ಆಗಲ್ಲ. ಇಲ್ಲ, ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ನನಗೆ ಮನೆಗಿನ್ನ ಸಂಬಂಧ ಇಲ್ಲ. ನನಗೆ ಕಾಲ್ ಮಾಡಬೇಡಿ, ಫೋನ್ ಮಾಡಬೇಡಿ. ಬೇಡಪ್ಪ, ಮನೆಗೂ ಬೇಡ ಮಗನೇ, ಕರಿಬೇಡಿ ಅಷ್ಟೇ. ಬೇಡ ಮಗನೇ, ಬಾರೋ ಮಗನೇ. ದುಡ್ಡೆಲ್ಲ ಕಿತ್ಕೊಂಡು ಹೋದ್ನಲ್ಲಪ್ಪ ನನ್ನ ಮಗ, ಏನಪ್ಪ ಮಾಡ್ಲಿ? ದೇವ್ರೆ ಕಾಪಾಡಪ್ಪ, ಅವ್ನು ಒಳ್ಳೆ ಬುದ್ಧಿ ಕೊಡಪ್ಪ, ಅವ್ನು ಹಾಳಾಗಿ ಹೋಗ್ತಾ ಇದ್ದಾನೆ, ನನ್ನ ರಕ್ಷಿಸಪ್ಪ ದೇವ್ರೆ. ದೇವ್ರೆ ಅವ್ನು ಒಳ್ಳೆ ಬುದ್ಧಿ ಕೊಡಪ್ಪ, ಅವನ ಸಹವಾಸಗಳಿಂದ ಅವನ ಬಿಡಿಸಪ್ಪ, ಒಳ್ಳೆಯವನಾಗಿ ಜೀವ ಸಾಕು ಮಾಡಪ್ಪ. ಹಾಳಾಗಿ ಹೋಗ್ತಾ ಇದ್ದಾನಲ್ಲ ದೇವ್ರೆ, ನೀನೇ ಕಾಪಾಡ್ಬೇಕು ದೇವ್ರೆ, ಸಹಾಯ ಮಾಡ್ದೇವ್ರೆ. ಹೀಗೆ ಹಣವನ್ನು ತೆಗೆದುಕೊಂಡು ಹೋದ ಕಿರಿಯ ಮಗನು ಸ್ನೇಹಿತರೊಟ್ಟಿಗೆ ಸೇರಿ ಮೋಜು ಮಸ್ತಿಯಲ್ಲಿ ತೊಡಗಿ ಪಟಿಂಗನಾಗಿ ಹೋದ. ಏನೋ ಗೊತ್ತಾಗಲ್ಲ. ಸ್ವಲ್ಪ ಮಗ ಸಾಕು, ಫುಲ್ ಟೈಟ್ ಆಗಿದೆ ಅವನು. ಸಾಕು ಸಾಕು ಬಿಡು. ಏನೋ ಅಲ್ಲೇ ಬಾಟ್ಲ್ ತಗೊಂಬರಕ್ಕಾಗಿಲ್ಲ ಏನ್ರಲ್ಲ. ಬಾಟ್ಲ್ ಸಿಕ್ಕಿಲ್ಲ ಮಗ ಅಲ್ಲಿ. ಏನೋ ನಿನ್ಗೂ ಟೈಟ್ ಆಗ್ಬಿಟ್ಟಿದ್ದೇನೋ. ಅವನ್ ಎತ್ತಾಳೋ ಮಕ್ಕಳ ಕೊಡಿಯಾಕಿ ಆಗ್ತಾ ಇಲ್ಲ. ಎದ್ದಾಳ್ರೋ. ಎಂತ ಸ್ಥಿತಿಗೆ ಬಂದ್ಬಿಟ್ಟೆ ನಾನು. ನಾವಪ್ಪ ಹತ್ರ ಆದ್ರೂ ಇದ್ದಿದ್ದೆ, ಹೊಟ್ಟೆ ತುಂಬ ಊಟ ತಿಂತಾ ಇದ್ದೆ. ಈ ಥರ ಎಲ್ಲ ನೋವುಗಳು ಸ್ವಲ್ಪ ಇದೆಲ್ಲ ನೋವುಗಳೇ ಇರ್ತಾ ಇರಲಿಲ್ಲ. ನಾವು ನಮ್ಮಪ್ಪ ಹತ್ರ ಕೊಟ್ಟೋಗೋದು ಬೆಸ್ಟು. ನಾನು ಇವಾಗ ಮನೆಗೆ ಹೋದ್ರೆ ನಮ್ಮಪ್ಪ ಏನಂತಾರೋ ಗೊತ್ತಿಲ್ಲ. ಬೇರೆ ಹೊಟ್ಟೆ ಬೇರೆ ಹಸಿತಾ ಇದೆ. ಮನೆಗಾದ್ರೂ ಹೋಗೋಣ, ಮನೆಗೆ ಎಲ್ಲಿ ದಾರಿನೇ ಗೊತ್ತಾಗ್ತಾ ಇಲ್ಲ, ಎಲ್ಲಿದ್ದೀನೋ ಗೊತ್ತಾಗ್ತಾ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕೈ ಬಿಟ್ಟು ಕೊಟ್ಟೋಗ್ಬಿಟ್ಟೆ. ಬೇಡ, ನಮ್ಮ ಮನೆಗೆ ಕೊಟ್ಟೋಗ್ತೀನಿ. ಮನೆಗೆ ಹೋಗೋದೇ ಬೆಸ್ಟ್. ದೇವ್ರೆ, ಮಗ ಹೋಗಿ 3-4 ತಿಂಗಳಾಯ್ತು. ಹೆಂಗಿದ್ದಾನೋ, ಏನು ಮಾಡ್ತಾ ಇದ್ದಾನೋ? ದುರಭ್ಯಾಸಗಳಿಗೆ ಕೆಟ್ಟತನಕ್ಕೆ ಸೋತು ಹೋಗಿ ಸ್ವಾಮಿ ಬಿಟ್ಟು ಮನೆ ಬಿಟ್ಟು ಹೋಗಿದ್ದಾನೆ. ಏನು ಸ್ಥಿತಿಯಲ್ಲಿದ್ದಾನೋ? ಊಟ ಇದೆಯೋ, ಊಟ ಮಾಡಿದ್ನೋ ಇಲ್ವೋ, ಹೇಗೆ ಬದುಕ್ತಾ ಇದ್ದಾನೋ, ಏನಾಯಿತು ಏನೋ ನೋಡೋರಿಲ್ಲ, ಕೇಳೋರಿಲ್ಲ. ಒಂದೇ ಚಿಂತೆಯಲ್ಲಿದ್ದೀನಿ. ದೇವರೇ ಕಾಪಾಡು ಸ್ವಾಮಿ, ಒಳ್ಳೆ ಬುದ್ಧಿ ಕೊಡಪ್ಪ. ಏನೋ ಶಬ್ದ ಕೇಳಿಸ್, ಮಗ ಬರ್ತಾ ಇದ್ದಂಗಿದ್ದಾನಲ್ಲ. ಮಗನೇ ಮಗನೇ ಬಂದೆ ಮಗನೇ. ಏನಾಯ್ತಪ್ಪ, ಏನಾಯ್ತು ಮಗನೇ, ಏನಾಯ್ತಪ್ಪ, ಏನಾಯ್ತು ಮಗನೇ? ಎದ್ದೋಳು ಮಗನೇ, ಹೇಳಪ್ಪ. ಎದ್ದೋಳು, ಬಂದಿಯಲ್ಲ ದೇವ್ರೇ, ನಿನಗೆ ಸ್ತೋತ್ರಪ್ಪ. ಮಗನ್ ಬಂದಿಯಲ್ಲ ದೇವ್ರೆ, ಒಳ್ಳೆ
ಒಳ್ಳೆ ಮಗನಾಗಿ ದಿವಸ ಆಗಿ ಮಾಡೋ ಸ್ವಾಮಿ ಕರ್ಕೊಂಬಂದಿಯಲ್ಲ ನೀವು ಸ್ತೋತ್ರ. ಯಾಕಪ್ಪ ಹಿಂಗ ಆಗ್ಬಿಟ್ಟೆ? ಎಲ್ಲಪ್ಪ ಹೋಗಿದ್ದೆ? ಏನಪ್ಪ ಮಾಡ್ತಿದ್ದೆ? ಹೇಗ್ ನಡೀತಿದ್ಯಪ್ಪ? ಹೋಗ್ಬೇಡ ಮಗನೇ, ದೇವ್ರು ನಿನ್ಗೆ ಒಳ್ಳೇದ್ ಮಾಡಿದ್ದಾರೆ. ಇನ್ಮೇಲೆ ಈ ರೀತಿ ಆಗ್ಬೇಡ ಮಗನೇ. ಒಳ್ಳೆ ಮಗನಾಗಿ ಜೀವಿಸ್ಬೇಕಪ್ಪ, ಒಳ್ಳೆಯವನಾಗ್ಬೇಕು. ನೀನು ಒಳ್ಳೆ ಬುದ್ಧಿ ಕಲಿಬೇಕು. ನೋಡಿ ಎಷ್ಟು ಹಿಂಸೆ ಆಯ್ತು, ಎಷ್ಟು ತೊಂದರೆ, ಎಷ್ಟು ಸಮಸ್ಯೆಗಳಿದ್ಯಾ. ದೇವ್ರೆ ನೀನೇ ಸಹಾಯ ಮಾಡಪ್ಪ, ಇವನಿಗೆ ಆರೋಗ್ಯ ಬೇಕು ಕೊಡಪ್ಪ. ಏನಾಯ್ತಪ್ಪ? ಯಾಕಪ್ಪ ಹೀಗಾಗ್ಬಿಟ್ಟೆ? ಏನಾಯ್ತಪ್ಪ? ಹೀಗಾಗ್ಬಿಟ್ಟಿದ್ಯಲ್ಲಪ್ಪ ನಿನ್ಗೆ. ಬಂದಿಯಲ್ಲ ಬಾಳ ಮಗನೇ, ಬಾಪ ಬಂದಿಯಲ್ಲ, ಒಳ್ಳೇದಾಯ್ತಪ್ಪ. ಇನ್ಮೇಲೆ ಈ ರೀತಿ ಮಾಡ್ಬೇಡಪ್ಪ, ಇನ್ಮೇಲೆ ಈ ರೀತಿ ಆಗ್ಬೇಡಪ್ಪ. ಕೂತ್ಕೊ ಮಗನೇ, ಹೋಗು ಫ್ರೆಶ್ ಅಪ್ ಆಗಿ ಹೋಗಿ ಸ್ನಾನ ಮಾಡಿ ಊಟ ಮಾಡಿ ಫ್ರೆಶ್ ಅಪ್ ಮಾಡಿ ಬಾ ಮಗನೇ. ಹೋಗು ಮಗನೇ, ಹೋಗು ಬಾ. జీవితం నీ చేతిల పడగా విలువైన చూపితివే నాలోని జీవమును నింపుటకు నీ జీవితాన్నే ధారమోసితివే. ಹೋಗು ಮಗನೇ, ಹೋಗಿ ಊಟ ಮಾಡು ಮಗನೇ. ಬಾ ಮಗನೇ, ಬಾಪ ಬಾ ಮಗನೇ, ಬಾ ಮಗನೇ. ನೀವು ಊಟ ಮಾಡು ಹೋಗಪ್ಪ, ನೀನು ಊಟ ಮಾಡು. ಬಾ ಬಾ ಮಗನೇ, ಕೂತ್ಕೋ ಬಾ. ಅಲ್ಲಪ್ಪ ನೀವೇನ್ ಮಾಡಿದ್ರು ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ ತಗೊಂಡೋಗಿ ವೇಸ್ಟ್ ಮಾಡಿ ಮಜಾ ಮಾಡಿ ಎಲ್ಲ ವೇಸ್ಟ್ ಮತ್ತೆ ಬಂದಿದ್ದಾನೆ, ನೀವು ಹೆಂಗಪ್ಪ ಕರ್ಕೊಂಡು? ಸಂತೋಷ ಪಡೋಣ ಮಗನೇ, ತಪ್ಪಾಗಿದೆ, ಅವನ ಪಾಪ ಅರಿವು ಉಂಟಾಗಿದೆ, ಪಶ್ಚಾತ್ತಾಪ ಪಟ್ಟಿದ್ದಾನೆ, ತಪ್ಪು ಒಪ್ಕೊಂಡಿದ್ದಾನೆ. ಅವನಿನ್ ಮುಂದೆ ಪಾಪ ಮಾಡದಿರುವಾಗ ನಾವು ಅವನಿಗೆ ಸಂತೋಷ ಪಡೋಣ. ಮರಳಿ ಬಂದಿದ್ದಾನೆ, ಅವನನ್ನ ಸಂತೋಷ ಪಡೋಣ. ನಾವು ಅವನು ಎಲ್ಲೋ ಹಾಳಾಗಿ ಹೋಗಿದ್ದ, ಪಾಪ ಪಶ್ಚಾತ್ತಾಪ ಪಟ್ಟಿದ್ದಾನೆ. ಅವನಿಗೆಲ್ಲ ತಪ್ಪು, ಅವನಿಗೆ ಅರಿವು ಉಂಟಾಗಿದೆ, ಅನುಭವಿಸಿ ಈಗೆಲ್ಲ ಬುದ್ಧಿ ಬಂದಿದೆ. ಈಗ ಅವನಿಗೆ ಒಳ್ಳೆ ಬುದ್ಧಿ ಬಂದಿದೆ, ಅವನ ಕಷ್ಟ ಬಂದಿದೆ, ಈಗೆಲ್ಲ ಗೊತ್ತಾಗಿದೆ ಅವನಿಗೆ. ಇನ್ನು ಮುಂದೆ ಆ ರೀತಿ ಆಗಲ್ಲ. ಅವನು ಒಳ್ಳೆಯನಾಗಿ ಬದುಕಂಗೆ ನಾವು ಸಹಾಯ ಮಾಡೋಣ, ಸಂತೋಷ ಪಡೋಣ. ನಮ್ಮೊಟ್ಟಿಗೆ ಸುಖದ ಎಲ್ಲರೂ ಸಂತೋಷ ಪಡೋಣ. ತಪ್ಪಿ ಹೋಗಿದ್ದ, ಪಾಪ ಅದ್ರಲ್ಲಿ ಸಿಕ್ಕಾಕೊಂಡಿದ್ದ, ಪಶ್ಚಾತ್ತಾಪ ಪಟ್ಟಿದ್ದಾನೆ, ಬಂದಿದ್ದಾನೆ, ಕ್ಷಮಿಸೋಣ, ಸಮಾಧಾನವಾಗಿದೆ. ಏನಪ್ಪ ನೀವಾಯ್ತು, ಮಗ ಆಯ್ತು. ಅಣ್ಣ ಅಣ್ಣ ಸಾರಿ ಅಣ್ಣ, ಈ ಥರ ಮಾಡಿಬಿಟ್ಟೆ. ನಿನ್ನ ಮಾತಿಗೆ ಬೆಲೆ ಕೊಡ್ದಿರಾ, ನಿನ್ನ ಜೊತೆ ಬೇರೆ ನಮ್ಮ ಒಳ್ಳೆಯ ತಂದೆಯಾದ ದೇವರ ಆಸೆಯೂ ಅದೇ. ಹಟ್ಟಿಯಲ್ಲಿರುವ 99 ಕುರಿಗಿಂತ ಹಟ್ಟಿಯಿಂದ ದೂರವಾದ ಆ ತಪ್ಪಿಹೋದ ಒಂದು ಕುರಿಯನ್ನು ರಕ್ಷಿಸಿ ಮತ್ತೆ ತನ್ನ ಹಟ್ಟಿಗೆ ಸೇರಿಸಿಕೊಳ್ಳುವುದೇ ಆತನಿಗೆ ಸಂತೋಷ. ಅದಕ್ಕಾಗಿಯೇ ಆತನು ನಮಗಾಗಿ ತನ್ನ ಜೀವವನ್ನೇ ಅರ್ಪಿಸಿದ್ದಾನೆ.